ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಮಾವ ಅಂತೂ ರಾಜಲಕ್ಷ್ಮಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಅದಕ್ಕೆ ನಾನ್ ಏನ್ ಹೇಳಿದ್ರು ನಂಬದೇ ಇಲ್ಲ ಅಂತಾರೆ. ಹೌದಮ್ಮ, ಬೇಕು ಅಂದ್ರೆ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರೆಸ್ತಾರೆ. ಮೊದ್ಲು ಆ ವಿಷಯ ಅದೇ ಆ ವಿಷಯನು ಹೇಳು ಅಂದೆ. ಅಯ್ಯೋ 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 ಅಯ್ಯೋ, ಅವಳು ಮಾಡಿರೋ ಕೆಲ್ಸನ ನಾನ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನನ್ನ ಕುತ್ಕೆ ಹಿಡಿದು ಆಚೆ ತಳ್ತಿದ್ರಿ ಅತ್ತೆ. ಮೊದ್ಲು ಅವಳು ಏನ್ ಮಾಡಿದ್ಲು ಅಂತ ಹೇಳು, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅದೇ ನಿಮ್ಮ ಬೀಗರು ದ ಗ್ರೇಟ್ ರಾಜಾರಾಮ್ ಅವರು ಅವ್ರ ಸೋದರಳಿಯನ್ ಜೊತೆ ಚಿಟ್ ಫಂಡ್ ಕಂಪನಿ ಓಪನ್ ಮಾಡಿದ್ರು ತಾನೆ? ಹೌದು, ಊರವರೆಲ್ಲ ಚೀಟಿ ಕಟ್ಟಿದ್ದಾರೆ, ನನಗ್ ಗೊತ್ತಿರೋರು ಕೂಡ ಕಟ್ಟಿದ್ದಾರೆ. ಅದೇ ಆ ಊರ್ನವ್ರೆ ಇವಾಗ ರಾಜಾರಾಮ್ ಅವರು ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾರೆ ಅಂತ ಹಾಸ್ಪಿಟಲ್ ಅಲ್ಲಿ ಎಲ್ಲರೂ ಸೇರಿ ಅವ್ರು ಕಟ್ಟಿರೋ ಚೀಟಿ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಗಲಾಟೆ ಮಾಡ್ತಿದ್ರು. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಯ್ಯ, ಮೊದ್ಲು ಪೂರ್ತಿಯಾಗಿ ಹೇಳ್ತೀಯ ನೀನು? ಹೇಳ್ತೀನ್ ಮಾವ. ಅದೇ ಆ ಹೀರೋ ಸೀನು ಇದಾರಲ್ಲ, ಅವರು ಬ್ಯಾಂಕಿಂದ ದುಡ್ಡು ತರ್ತೀನಿ ಅಂತ ಊರಲ್ಲಿ ಇರೋರ್ ಎಲ್ಲಾರ್ಗು ನಂಬಿಸಿ ಅವ್ರಿಗೆಲ್ಲ ಕಳ್ ನೋಟ್ ಕೊಡ್ತಿದ್ನಂತೆ ಮಾವ. ಹಾ, ಏನ್ ಮಾತಾಡ್ತಾ ಇದೀಯಾ ಸ್ಮಿತಾ? ಇದು ಶುದ್ಧ ಸುಳ್ಳು, ನಾನಿದನ್ನ ನಂಬಲ್ಲ. ಪ್ರೂಫ್ ಇಲ್ದೆ ನಾನೇನು ಮಾತಾಡಲ್ಲ ಮಾವ. ಅದು ಕಳ್ ನೋಟ್ ಅಂತ ಎಲ್ಲಾರ್ಗೂ ಗೊತ್ತಾಗಿ ಅದ್ರಿಂದ ಎಲ್ಲರೂ ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡೆಯಕ್ಕೆ ಅಂತ ಹೋಗಿದ್ರು. ಜೊತೆಗೆ ರಾಜಾರಾಮ್ ಅವರಿದ್ದ ಆಂಬ್ಯುಲೆನ್ಸ್ ಮುಂದೆ ಹೋಗೋದಿಕ್ ಬಿಡ್ಲಿಲ್ಲ. ಆಗ ಮಧ್ಯ ಬಂದಿದ್ದು ನಿಮ್ ಮುದ್ದು ಸೊಸೆ ರಾಜಲಕ್ಷ್ಮಿ, ಅವಳ ತವ್ರ ಮನೆ ಮಾನ ಕಾಪಾಡಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ಹೇಗ್ ತಂದ್ಲು, ಎಲ್ಲಿಂದ ತಂದ್ಲು ಗೊತ್ತಿಲ್ಲ. 5 ಕೋಟಿ. ನಿಜವಾಗ್ಲೂ 5 ಕೋಟಿ. ಅತ್ತೆ ಕೇಳಿಸ್ಕೊತಾ ಇದ್ದೀರಾ? ಮಾವ, ನೀವು ಕೇಳಿಸ್ಕೊತಾ ಇದ್ದೀರಾ? 5 ಕೋಟಿ ತಗೊಂಡ್ ಬಂದು ಚೀಟಿ ಕಟ್ಟಿರೋರ್ ಎಲ್ಲಾರ್ಗೂ ಹಂಚಿದ್ಲು. ಐದು ಕೋಟಿನ? ಹೌದು, ಅದು ಕೂಡ ಒಂದೇ ರಾತ್ರಿನಲ್ಲಿ ತಂದಿದ್ದಾಳೆ. ಹಾ, ಅಷ್ಟು ದುಡ್ಡು, ಅಷ್ಟೊಂದು ದುಡ್ಡು ಅವ್ರಿಗೆ ಯಾರು ಕೊಟ್ರು? ಅದೇ ಇವಾಗ ಹಾಟ್ ಟಾಪಿಕ್ ಅತ್ತೆ. ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರ್ಲಿ ಅಸ್ಮಿತಾ, ಕಟ್ಟಕತೆ ಹೇಳೋದಿಕ್ಕೆ ಇದು ಸಮಯ ಅಲ್ಲ. ಅಷ್ಟು ಸಮಾಧಾನ ನನ್ಗಿಲ್ಲ ಮಾವ. ನಿಜಾನ ನಿಮ್ಗೆ ಅರ್ಗಿಸ್ಕೊಳಕ್ಕಾಗ್ದೆ ಮಾತಾಡ್ತಿದ್ದೀರಾ ಅಂತ ನನಗ ಅರ್ಥ ಆಗ್ತಾ ಇದೆ. ಇದು ಮಾತ್ರ ನಿಜ. ಇದು ಸುಳ್ಳು ಅಂತ ನಾನು ಇವತ್ತೇ ನಿರೂಪಿಸ್ತೀನಿ. ಆಯ್ತು ಬಿಡಿ, ಸೊಸೆ ಮೇಲೆ ಅಷ್ಟೊಂದು ಅತಿ ನಂಬಿಕೆ ಅಲ್ವಾ? ನಾನು ಏನ್ ಹೇಳಿದ್ರು ನಂಬಲ್ಲ. ನಿನ್ ಮಾತನ್ನ ನಂಬೋ ಅವಶ್ಯಕತೆನೂ ಇಲ್ಲ. ನಿನ್ಗೆ ರಾಜಲಕ್ಷ್ಮಿ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ನೀನು ನಮ್ಮ ಹತ್ರ ಬಂದು ಅವಳ ಮೇಲೆ ವಿಷ ಕಾರ್ತಾನೆ ಇರ್ತೀಯ. ಅದು ಸುಳ್ಳು ಅಂತ ರುಜುವಾತ್ ಮಾಡಿ ಆ ಆರೋಪನೇ ಸುಳ್ಳು ಅಂತ ನಿರೂಪಿಸಿ ಯಾರ್ ಬೇಡ ಅಂದ್ರು? ಮಾಡಿ ಮಾವ, ಮಾಡಿ. ಮಾಡ್ತೀನಿ, ಇವಾಗ್ಲೇ ಮಾಡ್ತೀನಿ. ನಾನ್ ಮಾಡಿದನ್ನ ತಪ್ಪು ಅಂತ ಹೇಳ್ತಿದ್ಯಾ, ಇಲ್ಲ ಆ ಫ್ರಿಡ್ಜ್ ಇಂಡೈರೆಕ್ಟ್ ಆಗಿ ಮನೇಲಿ ಇರ್ಬೇಕು ಅಂತಿದ್ಯಾ? ಲೇ ಪದ್ಮ, 2 ದೋಣಿಗಳ ಮೇಲೆ ಕಾಲಿಡೋದು ಯಾವತ್ತೂ ಅಪಾಯಕಾರಿನೇ. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅದು ಫ್ರಿಡ್ಜ್ ಇಂದ ಆಗೋ ನಷ್ಟ ಏನು ಅಂತ ಅರ್ಥ ಆಗೋ ಹಾಗೆ ಹೇಳೋ ಪ್ರಯತ್ನ ಮಾಡ್ದೆ ಚಿಕ್ಕಪ್ಪ. ಆದ್ರೂ ಚಿಕ್ಕಮ್ಮ ಕೇಳಲಿಲ್ಲ. ಅದಕ್ಕೆ ಅಂತ 1000 ರೂಪಾಯಿ ಕೊಟ್ಟು ತಂದಿರೋ ವಸ್ತುನ ರೋಡ್ಗೆ ಹಾಕ್ತೀರಾ? ಅರ್ಧ ಆಸ್ತಿ ಬರ್ಸ್ಕೊಂಡಿದ್ದಾಳೆ ಅಂತಂದ್ಯಲ್ಲೇ, ಮತ್ತೆ ದುಡ್ಡು ಅಂದ್ರೆ ಏನ್ ಬೆಲೆ ಇರುತ್ತೆ? ಸುಮ್ನೆ ಮಾತುಗಂದೆ ಬಿಡಮ್ಮ. ಆದ್ರೂ ನನಗ್ ಗೊತ್ತಿಲ್ದೆ ಕೇಳ್ತಿದ್ದೀನಿ, ನೀವು ಈ ಮನೆಗ್ ಸೇರ್ದವ್ರೆ, ರಾಜಾರಾಮ್ ಕೂಡ ಈ ಮನೆಗ್ ಸೇರ್ದವ್ರೆ. ಇಬ್ಬರಿಗೂ ಸಮಾನವಾದ ಹಕ್ಕಿರುತ್ತೆ ತಾನೇ? ಮತ್ತೆ ನಿಮ್ಮ ಮಾತಿಗೆ ಗೌರವ ಮರ್ಯಾದೆ ಯಾಕಿಲ್ವೋ? ನನಗಂತೂ ಅರ್ಥನೇ ಆಗ್ಲಿಲ್ಲ. ಅಮ್ಮ, ನಾವು ಚೆನ್ನಾಗೇ ಇದ್ದೀವಿ. ನಮ್ಮಲ್ಲಿ ಇಲ್ದಿರೋ ಯೋಚನೆ ನೀವು ನಮ್ಮಲ್ಲಿ ತುರ್ಸೋಕ್ ನೋಡ್ಬೇಡಿ. ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇರೋರು ಹಾರ ಯಾಕೆ ಹಾಕಿದ್ರಿ? ಅದು ಮಾವ, ಯಾರು ಹಾಕಿದ್ದು ಅಂತ ಗೊತ್ತಿಲ್ಲ ಅಲ್ವಾ? ನನ್ ಕಂಡ್ರೆ ಆಗದೆ ಇರೋರೆ ಹಾಕಿರ್ತಾರೆ. ಚಿಕ್ಕಮ್ಮ, ನಾವೆಲ್ಲ ಒಂದೇ ಅಲ್ವಾ ಚಿಕ್ಕಮ್ಮ? ಪರಿಸ್ಥಿತಿಗಳು ನೋಡ್ತಿದ್ರೆ ನಾವೆಲ್ಲ ಬೇರೆ ಅಂತಾನೆ ಅನ್ನಿಸ್ತಿದೆ. ಅಮ್ಮ ಪಾರ್ವತಿ, ತುಂಬಾ ಬುದ್ಧಿವಂತ ಕಣಮ್ಮ ನೀನು. ನಿನ್ ಯೋಚನೆನು. ನಿಮ್ಗೆ ಈ ಮನೇಲಿ ಏನ್ ಕಮ್ಮಿ ಆಗಿದೆ ಚಿಕ್ಕತ್ತೆ? ನಮ್ ಮಾತಿಗೆ ಬೆಲೆ ಕಡಿಮೆ ಆಗಿದ್ಯಲ್ಲ ಸೀನು? ಅದು ದೊಡ್ಡಪ್ಪನ ಮಾತಿಗೆ ನಾವೆಲ್ಲರೂ ಕೊಡ್ಬೇಕಾಗಿರೋ ಬೆಲೆ ಚಿಕ್ಕಮ್ಮ. ಆ ಬೆಲೆನೆ
ನನ್ನ ಅಳಿಯನ್ಗೂ ಕೊಟ್ಟಿದ್ರೆ ಚೆನ್ನಾಗಿರೋದಲ್ವಮ್ಮ? ಇಲ್ಲ ಅಂತ ಯಾರು ಹೇಳಿದ್ರು ಅಲ್ಮೇಲು? ಫೋಟೋಗ್ ಹಾಕಿರೋ ಹಾರ ನೋಡ್ತಿದ್ರೆ ಗೊತ್ತಾಗ್ತಿದ್ಯಲ್ಲ ಅದ್ಗೆ. ಚಿಕ್ಕಪ್ಪ, ಆ ಹಾರದ ಬಗ್ಗೆ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ. ಸರಿ, ಹಾರದ ವಿಷಯ ಬಿಟ್ಬಿಡಿ. ಫ್ರಿಡ್ಜ್ ಆಚಾಕಿದ್ಯಾರು? ನಾನೇ ಚಿಕ್ಕ ಮಾವ. ಆ ಫ್ರಿಡ್ಜ್ನ ಹೊರಗಡೆ ಹಾಕ್ಬೇಡ ಅಂತ ಪಾರ್ವತಿ ಹೇಳ್ತಾನೆ ಇದ್ಲಪ್ಪ. ಆದ್ರೆ ಅತ್ಗೇನೆ ಈ ಫ್ರಿಡ್ಜ್ ನಮ್ಮ ಮನೇಲಿದ್ರೆ ನನ್ನ ದೊಡ್ಡ ಮಗನ್ ಪ್ರಾಣ ಹೋಗುತ್ತೆ ಅಂದ್ಲು. ಅತ್ತೆ, ನಾನು ಹೊರಗಡೆ ಅವಳು ಎಲ್ಲ ಹೇಳಕ್ಕಾಗತ್ತಾ ಹೇಳು? ಹಾಗಂದ್ರೋ ಇಲ್ವೋ ಅಂತ ನೀನೇ ಕೇಳ್ ನೋಡು. ಅಮ್ಮ, ನೀವು ಹಾಗೆ ಹೇಳಿದ್ರ? ನಾನ್ ಯಾಕೋ ಹಾಗೆ ಹೇಳಿ? ಹೆತ್ತ ಮಗನ್ ಬಗ್ಗೆ ಯಾರಾದ್ರೂ ಹಾಗೆ ಹೇಳ್ತಾರಾ?